ಸರ್ ಈಗ ಸರ್ ರಮೇಶ್ ಜಾರಕಿಹೊಳಿ ಅವರು ಸರ್ ಇಲ್ಲೇ ಕ್ಷೇತ್ರದಾಗ ಇಟ್ಕೊಂಡು ಪ್ರಚಾರ ಮಾಡಿಸ್ಕೊಂಡು ಗೆಲ್ಲಿಸ್ಬೇಕಂತ ಪ್ರಚಾರ ಮಾಡಿರ್ಬೇಕು. ಕ್ಷೇತ್ರಕ್ಕೆ ಬಂದೆ ಗೋಕಾಕ್ ಕ್ಷೇತ್ರ ಬಿಟ್ಟು ಇಲ್ಲೇ ಇದೇ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಡ್ತೀನಿ ಅಂತ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಬೇಕಾದ್ರೆ ಒಂದು ಮನಿ ಖಾಲಿ ನಮ್ಮದು ಒಂದು ಅರ್ಧ ಪಾರ್ಟ್ ಖಾಲಿ ಮಾಡಿ ಕೊಡ್ತೀನಿ, ಇಲ್ಲೇ ಬರ್ತೀನಿ, ಏನು ತೊಂದರೆ ಇಲ್ಲ. ಇದು ತೀರ್ಮಾನ ಜನರ ತೀರ್ಮಾನ. ಇದು ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿಯವರ ತೀರ್ಮಾನ ಅಲ್ಲ, ಮತದಾರರು ತೀರ್ಮಾನ ಕೊಡ್ತಾರೆ. ಹೇಳಿದ್ರು ಇಲ್ಲಿ ಬಂದಾಗ ಒಂದು ಪೀಡೆ ತೊಲಗಿತು ಅಂತೇಳಿ. ಪೀಡೆ ಯಾರು ಏನು ಅನ್ನೋದು ಅವರಿಗೆ ಗೊತ್ತಿಲ್ಲ. 21 ವರ್ಷಗಳ ಕಾಲ ಈ ಪಕ್ಷದಲ್ಲಿ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಂಥ ಮಹಾನುಭಾವರಿಂದನೇ ಇವತ್ತು ಪಾರ್ಟಿ ಬಿಡ್ತಕ್ಕಂಥದ್ದು ನನಗೆ ಸನ್ನಿವೇಶ ತಂದಿರ್ತಕ್ಕಂಥದ್ದು. ನನಗೆ ಪೀಡೆ ಅಂತ ಏನು ಹೇಳ್ತಾರಲ್ಲ, ಅವರು ಸ್ವಲ್ಪ ನೆನೆಸ್ಕೋಬೇಕು. ಏನಂದರೆ ನಮ್ಮ ಕಡೆ ಹಳ್ಳಿ ಒಳಗೆ ಮಾತಾಡ್ತಿರ್ತಾಳೆ, ಬಳು ಹೊಕ್ಕ ಮನಿ ಅಳು ಆತು ಅಂತ ಹೇಳಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿತ್ತು, ಆ ಕಾಂಗ್ರೆಸ್ ಪಕ್ಷ ಅಳಗಾಲ ಮಾಡ್ರು. ಈಗ ಬಿಜೆಪಿಗೆ ಬಂದಿದ್ದರು, ಇನ್ನು ಬಿಜೆಪಿನೂ ಇದನ್ನ ಅಳಗಾಲ ಆಗುವಂತ ಕಾಲ ಇವರಿಂದನೇ ಅದು ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿ. ಇನ್ನು ಮೇಲೆ ನಾನು ಭಾರತೀಯ ಜನತಾ ಪಕ್ಷದ ಮುಖಂಡರ ಬಗ್ಗೆ ಆಗಲಿ, ಅಲ್ಲಿರ್ತಕ್ಕಂಥ ಶಾಸಕರ ಬಗ್ಗೆ ಆಗಲಿ, ಅಲ್ಲಿರ್ತಕ್ಕಂಥ ಮಾಜಿ ಸಚಿವರ ಬಗ್ಗೆ ಆಗಲಿ ನಾನು ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡೋದಿಲ್ಲ. ಅವ್ರು ಬೇಕಾದರೆ ನನ್ನ ಮೇಲೆ ಏನಾದರೂ ಬೇಕಾದರೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಹೋಗಲಿ. ನನ್ನ ಮುಂದಿನ ನಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕಡೆಗೆ ಹೋಗುತ್ತೆ ಹೊರತಾಗಿ ಇವರ ಟೀಕೆಗೆ ನಾನು ಗಮನವನ್ನು ಕೊಡೋದಿಲ್ಲ, ಇವರ ಟೀಕೆಗೆ ಮೇಲೆ ಉತ್ತರವನ್ನು ಕೊಡೋದಿಲ್ಲ.